ಈ ಗ್ಲೋಬಲೈಸೇಷನ್ ಆ್ಯಂಡ್ ಮಾಡರ್ನೈಸೇಷನ್ ಏನಾಗ್ತಾ ಇದೆ, ಇದರ ಸೈಡ್ ಎಫೆಕ್ಟ್ಸ್ ಇವೆಲ್ಲ. ಒಂದು ಅವಿಭಕ್ತ ಕುಟುಂಬಗಳು ಅಂತ ಇವತ್ತಿನ ದಿನಮಾನದಲ್ಲಿ ಹೆಂಗಂದರೆ ನಾವು ಜಾಯಿಂಟ್ ಫ್ಯಾಮಿಲಿ, ನಾವು ಅಣ್ಣ ತಮ್ಮ 4 ಜನ ಇದ್ದೀವಿ, ಎಲ್ಲರೂ ಒಟ್ಟಿಗೆ ಇದ್ದೀವಿ, ಹೌದಾ ಅಂತ ಕೇಳೋ ಪರಿಸ್ಥಿತಿಯಲ್ಲಿದ್ದೀವಿ. ಯಾಕೆಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ವಿಭಕ್ತ ಕುಟುಂಬ, ಗಂಡ ಹೆಂಡತಿ ಮಗು, ಇದು ಎಲ್ಲ ಕಡೆನೂ ಹಾಗೆ ಇದೆ. ಕೆಲವರಿಗೆ ಬೆಂಗಳೂರಲ್ಲಿರೋರಿಗೆ ಡೆಲ್ಲಿಯಲ್ಲಿ ಕೆಲಸ ಆಗುತ್ತೆ, ಹುಬ್ಳಿಲಿರೋರಿಗೆ ಬೆಂಗಳೂರಿನಲ್ಲಿ ಕೆಲಸ ಆಗುತ್ತೆ, ಇಡೀ ಫ್ಯಾಮಿಲಿನ ಬಿಟ್ಟು ಇಲ್ಲಿಗೆ ಬರ್ತಾರೆ. ಹೇಳೋರಿಲ್ಲ, ಕೇಳೋರಿಲ್ಲ, ಗೈಡ್ ಮಾಡೋರಿಲ್ಲ. ಈ ಹಿಂದೆ ಏನಾಗ್ತಿತ್ತು ಅಂದರೆ ಅವಿಭಕ್ತ ಕುಟುಂಬಗಳಲ್ಲಿ ಹೆಚ್ಚಾಗಿ ತಂದೆ ತಾಯಿ ಭಯ ಇರ್ತಾಯಿತ್ತು, ಅಣ್ಣ ತಮ್ಮಂದಿರ ಭಯ ಇರ್ತಾಯಿತ್ತು. ನಾವು ಜಗಳ ಮಾಡಿದ್ರೆ ಅಥವಾ ವ್ಯತಿರಿಕ್ತವಾಗಿ ನಡ್ಕೊಂಡ್ರೆ ನಮ್ಮನ್ನು ಶಿಸ್ತಿಗೆ ತೊಗೊಂಬರೋರು ಯಾರೋ ಒಬ್ಬರಿದ್ದಾರೆ ಅಂತ. ವಿಭಕ್ತ ಕುಟುಂಬನೂ ಒಂದು ಇಫೆಕ್ಟ್ ಆಗ್ತಿದೆಯಾ? ಹೌದು. ಇಲ್ಲಿ ಏನಾಗಿದೆ ಅಂದರೆ, ಅವಳು ಮುಟ್ಟನ್ನು ಫಾಲೋ ಮಾಡ್ತಾಳೆ. ಅವಳು ಕೂತಿರ್ತಾಳೆ, ನಾನು ಒಳಗಿಲ್ಲ, ನಾನು ಅಡುಗೆ ಮನೆಗೆ ದೇವ್ರ ಮನೆಗೆ ಬರಲ್ಲ ಅಂತ. ಗಂಡ ಎದ್ದು ಶೂರಾಗಿ ಕ್ಲೀನ್ ಮಾಡ್ತಾ ಇರ್ತಾನೆ. ಇವಳು ಹೇಳ್ತಾಳೆ, ನೀನು ಮೊದಲು ದೇವ್ರಿಗೆ ದೀಪ ಹಚ್ಚು. ಅವಳು ಸ್ವಲ್ಪ ದೈವ ಭಕ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು 2 ದೀಪ ಇಟ್ಬಿಡ್ತಾಳೆ. ಅವಳು ಹೇಳ್ತಾಳೆ, ನನಗಾಗಲ್ಲ ಇವತ್ತು, ನೀನು ದೀಪ ಇಡು ಅಂತ. ಅವ್ನು ಹೇಳ್ತಾನೆ, ನಾನು ಶೂರಾಗಿ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ತೀನಿ, ಸ್ನಾನ ಮಾಡ್ಕೊಂಡು ದೀಪ ಹಚ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಇವಳಿಗೆ ಸಿಟ್ಟು ಬಂದುಬಿಡುತ್ತೆ. ಫಸ್ಟ್ ಅದು ಮಾಡಬೇಕು. ಈ ಪ್ರಯಾರಿಟಿ ಯಾರು ಹೇಳ್ಕೊಡ್ಬೇಕು ಮನೆಯಲ್ಲಿ? ಅವನು ಯಾಕೆ ಇವಳು ಹೇಳಿದ ತಕ್ಷಣ ನಾನು ಯಾಕೆ ಇವಳು ಕೇಳಿಬಿಡ್ಬೇಕು? ನನಗೆ ಗೊತ್ತಿತ್ತು ನೀನು ಹಂಗೆ ಹೇಳ್ತೀಯಾ, ನನಗೆ ಇಂಟ್ಯೂಷನ್ ಇತ್ತು ಅಂತಾರೆ. ಆ ಇಂಟ್ಯೂಷನ್ ಯಾವಾಗ ಈಗೋ ಆಗುತ್ತೆ, ಯಾವಾಗ ನನಗೆ ಗೊತ್ತಿತ್ತು ನೀನು ಇದ್ದೇ ಥರನೇ ಮಾಡ್ತೀಯಾ ಅಂತ ನಾವು ಅಂತಿರ್ತೀವಲ್ವ, ಅದನ್ನೇ ಇಂಟ್ಯೂಷನ್ ಅನ್ನೋದು. ಇನ್ಸ್ಟಿಂಕ್ಟಿವ್ ಆಗಿ ಅಂದರೆ ಶರೀರವನ್ನು ಗೊತ್ತು, ಅವಳು ಹಂಗೆ ಹೇಳ್ತಾಳೆ ಅಂತ ಗೊತ್ತು, ಇವನಿಗೂ ಅದು ಪ್ರಿಡಿಕ್ಟಬಲ್ಲೇ. ಆದರೆ ನಾವು ಆ ಒಂದು ವರ್ತನೆಯನ್ನು ತೋರಿಸಲ್ಲ. ಅವಳಿಗೆ ಸಮಾಧಾನ ಹಂಗೆ ಇವ್ನು ನಡ್ಕೊಳ್ಳಲ್ಲ. ಯಾಕೆ ನಡ್ಕೋಬಾರ್ದು? ನನಗೆ ಸಿಟ್ಟು ಬರುತ್ತೆ. ಅದು ಎಂಥ ಪ್ರಮಾಣದಲ್ಲಿ ಸಿಟ್ಟು ಅಂದರೆ ತುಟ್ಟನ್ ತುದಿ ಆಕಾಶಕ್ಕೆ ಹೋಗ್ಬಿಡುತ್ತೆ ಜಗಳ. ಆಗ ಮಕ್ಕಳು ಏನು ಕಲ್ತ್ಕೋತಾ ಇದ್ದಾರೆ, ಇದು ಮಕ್ಕಳ ಫ್ರಾಂಟಲ್ ಲೋಬ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಈಗ ಅಜ್ಜಿ ತಾತ ಜೊತೇಲಿದ್ದು ಎಲ್ಲರೂ ಒಂದು ಬಾಂಧವ್ಯದಲ್ಲಿದ್ದರೆ ನಮ್ಮ ಮಿದುಳು ಕೂಡ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ಇಲ್ಲ, ನಾನು ಮೊಬೈಲಲ್ಲೇ ಇರ್ತೀನಿ, ನೋಡ್ತಾ 1 ಗಂಟೆ ರೀಲ್ಸಲ್ಲಿ ಹೊಟ್ಟೋಗ್ಬಿಡುತ್ತೆ. ಅಥವಾ ಯಾವುದೇ ಒಂದು ಮೊಬೈಲು, ಹೆಂಡತಿ ಇನ್ನೊಂದು ಮೊಬೈಲ್, ಎಲ್ಲರೂ ಒಂದೊಂದು ಮೊಬೈಲು, ಬ್ಯುಸಿ. ಹಾಗಾಗಿ ಇಲ್ಲಿ ಕಮ್ಯುನಿಕೇಷನ್ ಇಲ್ಲ. ಕೋಪಿಂಗ್ ಮೆಕ್ಯಾನಿಸಮ್ ಯಾವಾಗ ನಾವು ಇದನ್ನು ತಡೆಗಟ್ತೀವಿ ಅಂತ ಹೇಳೋಕ್ಕಾಗಲ್ವಲ್ಲ. ಈಗ ನನಗೇನೋ ಇಡ್ಲಿ ತಿನ್ನಬೇಕು ಅಂತ ಆಸೆ ಇರುತ್ತೆ, ನೀವಿಲ್ಲ ಪಾಸ್ತಾ ತಿನ್ನೋಣ ಅಂತೀರ. ಸೊ ಈ ಥರ ಜಗಳಗಳು ಸಾಮಾನ್ಯ ಅಲ್ವಾ? ಸಾಮಾನ್ಯ ಆದರೂ ಮ್ಯಾನಿಪ್ಯುಲೇಷನ್ಗೆ ಹೋದಾಗ ಕಕೂನಿಂಗ್ ಒಂದು ಸ್ಟೇಜ್ ಆಗುತ್ತೆ, ಆ್ಯಂಗರ್ ಔಟ್ಬರ್ಸ್ಟ್ ಒಂದು ಸ್ಟೇಜ್ ಆಗುತ್ತೆ, ಎಕ್ಸ್ಪ್ರೆಷನ್ ಏನು ರಾ ಎಮೋಷನ್ ಇದೆಯೋ ಅದನ್ನು ನೀನು ನಿಮ್ಮಪ್ಪ ಅಂತೆಲ್ಲ ಬೈದ್ಬಿಡೋದು. ನಿಮ್ಮಪ್ಪ ಏನು ಕಲಿಸಿದ್ದಾರೆ, ನಮ್ಮಪ್ಪನ ಬಗ್ಗೆ ಮಾತಾಡಬೇಡ, ನನ್ನ ಕುಲ ಅಂತ ತರಬೇಡ ಇಲ್ಲೆಲ್ಲ ಅಂತ. ಹೀಗಾಗಿ ಎಲ್ಲೆಲ್ಲೆಲ್ಲೇ ಹೋಗುತ್ತೆ. 3ನೇದು ಮ್ಯಾನಿಪ್ಯುಲೇಷನ್ ಸ್ಟಾರ್ಟ್ಸ್ ಅಂತ ಅಂದರೆ ಡೆಫಿನೆಟ್ಲಿ ಅದೊಂದು ದೊಡ್ಡ ಜಗಳದ ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಬಲೂನ್ನಲ್ಲಿ ಗಾಳಿ ತುಂಬೋದಕ್ಕೆ ಶುರುವಾಗಿ ಬಹಳ ದಿನಗಳಾಗಿರಬೇಕು. ಇಡೀ ಒಂದು ಬಲೂನ್ ತುಂಬಿ ಅದು ಹೊಡಿಬೇಕು ಅಂತ ಹೇಳಿದ್ರೆ ಹೆಂಗೆ ಸ್ಟಾರ್ಟ್ ಆಗುತ್ತೆ? ಜಗಳಗಂಟಿ ಪರ್ಸನಾಲಿಟಿ ಅಂದರೆ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋದೇ ಒಂದು ದೊಡ್ಡ ಪ್ರಪಂಚ. ಈಗ ಮಾನಸಿಕ ಕಾಯಿಲೆಗಳು ಅಂದಾಗ ಎಲ್ರಿಗೂ ಮಾನಸಿಕ ಕಾಯಿಲೆ ಇರಲ್ಲ, ವ್ಯಕ್ತಿತ್ವ ದೋಷಗಳು ಸಾಕಷ್ಟು ಇರ್ತವೆ. ವ್ಯಕ್ತಿತ್ವ ದೋಷಗಳು, ಹಾಂ. ಆ ವ್ಯಕ್ತಿತ್ವ ದೋಷಗಳು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್, ನನ್ನ ಸೊಸೆ ವೀಣೆ ನುಡಿಸ್ತಾ ಇರ್ತಾಳೆ. ನಂಗೆ ಗೊತ್ತು ಅವಳು 10 ಗಂಟೆಗೆ ವೀಣೆ ನುಡಿಸ್ತಾಳೆ ಅಂತ. ಆದರೆ ಅವಳು ಒಂದು ಸತಿ ಕೆಳಗೆ ಬಂದು, ಅಮ್ಮ ಏನಾದರೂ ಕೆಲಸ ಮಾಡಬೇಕಾ ಅಂತ ಕೇಳ್ತಾಳೆ. ನಾನು ಹೇಳ್ತೀನಿ, ಬೇಡ ಬೇಡ, ನೀನು ಪ್ರಾಕ್ಟೀಸ್ ಮಾಡ್ಕೋತಿದ್ಯಲ್ಲ, ನೀನು ಹೋಗಿ ಮಾಡ್ಕೋ ಅಂತ ಹೇಳ್ತೀನಿ. ಅವಳು ಮೇಲೆ ಹೋಗ್ತಾಳೆ. ನಾನು ಪಾತ್ರೆ ತೊಳಿತಾ ಇರ್ತೀನಿ ಕೆಳಗಡೆ. ನನ್ನ ಗಂಡ ಬರ್ತಾರೆ, ಅವ್ರಿಗೂ ಏಜ್ ಆಗಿದೆ. ಏನೇ ಅವಳ ಕೈಲಿ ಒಂಚೂರು ಪಾತ್ರೆ ತೊಳಿಸ್ಬಾರ್ದಾ, ನೀನೇ ಯಾಕೆ ಮಾಡ್ತಿದ್ಯಾ ಅಂತ ಲೋಕಾರೂಢಿಯಾಗಿ ಹೇಳ್ಬೋದು ಅವರು. ಆಗ ಅವರು ಪಾತ್ರೆನ ದಬಕ್ಕಂತ ಸಿಂಕಲ್ಲಿ ಕುಕ್ಬಿಟ್ಟು ಅವಳೇಲಿ ಮಾಡ್ತಾಳೆ. ಅವಳಿಗೇನಿದ್ರು ವೀಣೆ ನುಡಿಸು, ಇಲ್ಲ ಇನ್ನೊಂದು ಮಾಡು, ಗಂಡನ ಜೊತೆ ತಿರುಗು, ನಮ್ಮ ಕಾಳಜಿ ಎಲ್ಲಿದೆ ಅಂತ ಹೇಳ್ತಾಳೆ. ಕಳಿಸ್ದೋಳೆ ವೀಣೆ ನುಡಿಸ್ಕೊ ಅಂತ ಅವಳು. ಪಾತ್ರೆ ತೊಳೆಯೋಕ್ಕೆ ನಿಂತಾಗ ಅವ್ರೇನು ಹೇಳ್ತಾರೆ, ಇದನ್ನು ವ್ಯಕ್ತಿತ್ವ ದೋಷ ಅಂತೀವಿ. ಮ್ಯಾನಿಪ್ಯುಲೇಷನ್ ಇದೆ ಅಲ್ಲಿ. ಗಂಡನ ಹತ್ರ ವಿಕ್ಟಿಮ್ ಫೀಲಿಂಗ್ ಆಗೋದು, ಮಗ ಬಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿರುತ್ತೆ ಆ ವಿಕ್ಟಿಮ್ ಫೀಲಿಂಗು. ಈಗ ನಾವು ಅವಿಭಕ್ತ ಕುಟುಂಬದಲ್ಲೇ ಇದ್ದೀವಿ, ಆದರೆ ಜೊತೇಲಿರೋರು ಒಂದಷ್ಟು ಜನ ಇದ್ದಾರಲ್ವ. ಹೌದು. ಆ ಸಮಯದಲ್ಲಿ ಏನಾಗುತ್ತೆ, ಅವಳು ಏನಕ್ಕೋ ನೀರು ತೊಗೊಳಕ್ಕೆ ಅಂತ ಕೆಳಗಡೆ ಬಂದಾಗ, ಅತ್ತೇನೆ ನಾನು ಪಾತ್ರೆ ತೊಳಿಲ್ಲ, ಏನಾದ್ರು ಕೆಲಸ ಇದೆಯಾ ಅಂತ ಕೇಳಿದಾಗ, ಇಲ್ಲ ನೀನು ಹೋಗಿ ವೀಣೆ ನುಡಿಸು ಅಂತ ಹೇಳಿದರು. ಆದರೆ ಈಗ ಯಾಕೆ ಮಾವಂಗೆ ಹಂಗೆ ಹೇಳ್ತಾ ಇದ್ದಾರೆ ಅಂತ ಅವಳಿಗೆ ಆ್ಯಂಗ್ಸೈಟಿ ಉತ್ಪತ್ತಿ ಆಗುತ್ತೆ. ಯಾಕಂದರೆ ಅವಳು ಕೆಳಗಡೆ ಬಂದು ಅಟ್ಯಾಚ್ಮೆಂಟ್ಗೆ ಎಮೋಷನಲ್ ಬಿಡ್ಡಿಂಗ್ ಮಾಡಿದ್ದಾಳೆ.
ಹೌದು ಅಲ್ವಾ ಭಾವನಾ, ನಾನು ಮಾತಾಡ್ತಿರೋದು ಕರೆಕ್ಟಾಗಿದೆಯಾ ಅಂತ ನಾನು ಇವಾಗ ನಿಮ್ಮನ್ನು ಕೇಳ್ತೀನಿ. ಆಗ ನೀವೇನು ಉತ್ತರ ಕೊಡದೇ ಇದ್ದರೆ ನನಗೆ ಗಾಬರಿ ಆಗುತ್ತೆ. ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನೋ ಇಲ್ವೋ. ಇದನ್ನು ಎಮೋಷ್ನಲ್ ಬಿಡ್ಡಿಂಗ್ ಅಂತ ಕರಿತೀವಿ. ಈಗ ನಾವಿಬ್ಬರು ಜಗಳ ಮಾಡಿರ್ತೀವಿ. ಜಗಳ ಮಾಡಿಬಿಟ್ಟು ಬರ್ತೀಯಾ ಕಾಫಿಗೆ ಅಂತ ಸ್ವಲ್ಪ ಗಡ್ಸಾಗೆ ಕೇಳ್ತೀನಿ. ಆಗ ನೀವು ನಡಿ ಕುಡಿಯೋಣ ಅಂತ ಹೇಳ್ಬೋದಲ್ವಾ. ಆವಾಗ ಎಮೋಷ್ನಲ್ ಬಿಡ್ಡಿಂಗ್ ನಾನು ಗಡ್ಸಾಗೆ ಮಾಡಿದ್ರು ನೀವು ಅದಕ್ಕೆ ಉತ್ತರನ ಗಡ್ಸಾಗೆ ಕೊಡ್ಬೋದು. ಆದರೆ ಕಾಫಿ ಕುಡಿತಾ ಕುಡಿತಾ ಇಬ್ಬರು ಸರಿ ಹೊಟ್ಟೋಗ್ತೀವಿ. ಈ ಮೆಲ್ಟಿಂಗ್ ಡೌನ್ ಎಲ್ಲೆಲ್ಲಿ ಇರಲ್ವೋ ಅಲ್ಲೆಲ್ಲ ಜಗಳಗಳು ದೊಡ್ಡದಾಗಿ ಬೆಳ್ಕೊಳ್ಳಿ. ಯಾಕೆ ಮೆಲ್ಟ್ ಡೌನ್ ಯಾಕಾಗಲ್ಲ ಅನ್ನೋದು ಅಂದರೆ ಅದೇ ಹೇಳಿದ್ನಲ್ಲ, ಇಲ್ಲಿ ವ್ಯಕ್ತಿತ್ವ ದೋಷ ಇದೆ. ಈಗ ಇದೇ ಕೇಸು ಸೊಸೆನೂ ಮಾಡ್ಬೋದು. ನಿಮ್ಮಮ್ಮ ನೋಡಿ ಬಂದು ಕೂತ್ಕೊಂಡ್ಬಿಡ್ತಾರೆ, ಮಕ್ಳಿಗೆ ಎಷ್ಟೊಂದು ಸ್ವೀಟ್ ಮಾಡಿಟ್ಬಿಡ್ತಾರೆ, ಹಲ್ಲೆಲ್ಲ ಹುಳ್ಕಾಗತ್ತೆ, ನಾನು ಬೇಡ ಅಂದರೆ ಕೇಳಲ್ಲ, ನನಗೆ ಎಷ್ಟು ಕಷ್ಟ. ಅಮ್ಮನ ಜೊತೆ ಮಾತಾಡಲ್ಲ, ಬೇಡ ಬೇಡ ಬೇಡ. ಅಮ್ಮ ಮಾಡಿ ಮಾಡಿ ಮಾಡಿ. ಆ ಕಡೆ ಅಮ್ಮನಿಗೆ ಎದುರಿಸ್ಬೇಕಲ್ವಾ, ಮಾಡಬೇಡಿ ಅಮ್ಮ ಅಂತೇನಾದ್ರು ಹೇಳಬೇಕಲ್ವಾ, ಹಾಗೆ ಮಾಡಲ್ಲ ಅವರು. ಸೊ ಇಲ್ಲಿ ಮ್ಯಾನಿಪುಲೇಷನ್, ವ್ಯಕ್ತಿತ್ವ ದೋಷದಲ್ಲಿ ಸೆಲ್ಫ್ ಕೇರ್ ಇರಲ್ಲ. ಅಂದರೆ ಅವರು ಅತ್ಯಂತ ಸೆಲ್ಫಿಶ್ ಆಗಿ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಸಿಕ್ಕಾಕೊಳ್ಳೋದೇ ಇಲ್ಲ ಡಿವೈಡ್ ಆ್ಯಂಡ್ ರೂಲ್ ಮಾಡೋರು.